ನಾನು ಪಪ್ಪಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಪ್ಲಾನ್ ಮಾಡಿದ್ದೀನಿ. ಪಪ್ಪಂಗೆ ನಾವು ಈ ರಿಂಗ್ ನ ಸೆಲೆಕ್ಟ್ ಮಾಡಿದೀವಿ. 10.2 ಗ್ರಾಮ್ಸ್ ಇದೆ ಗೈಸ್. ನಾನೇನೇನ್ ಕೇಳ್ತೀನೋ ಆ ಒಡವೆ ಎಲ್ಲ ಇಸ್ಕೊಡ್ತೀನಿ. ನಾನು ನಾಳೆನೆ ತಾಳಿ ಕಟ್ಸ್ಕೊಳಕ್ ರೆಡಿ. ಇರ್ಲಿ ವೇಟಿಂಗ್ ಅಪ್ಪ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ. ಸುಮ್ನೆ ಮನೆಗೆ ಹೋಗ್ಬೇಕಂದ್ರೆ ಸುಮ್ನೆ ತಾಳೆ ಬಂದ್ ನಾನು ನನ್ನ ಮಕ್ಕಳಿಗೆ ನಾಲ್ಕನೇ ಸಾಕೆಟ್ ಇಟ್ಕೊಂಡು ಅಪ್ಪ ಮಗಳು ಖುಷಿ ಆಗೇ ಆಗುತ್ತೆ. ಇವಳೇನು ಸ್ಟಾರ್ಟೇ ಮಾಡಿದ್ಲು. ಚಿಕನ ಗಾಡಿ ಬಂತೀರಾ ಇವ್ರಿಬ್ರು ನನ್ಗೆ ಹಿಡ್ಕೊಂಡ್ ಬೈತವ್ರೆ ಗೈಸ್. ಅಷ್ಟೇ ವಿಷಯ. ಪೀಸ್ ಬೈ. ಇನ್ನ ನಿಮ್ ಮೂವರ್ಗು ಮದುವೆ ಮಾಡ್ಬೇಕೆ? ಮರಿ ಮಕ್ಕಳೆ ನಾವೇ ಕುತ್ಕೊಂಡು ಜೀವದಲ್ಲಿ ಜೀವ. ಸೊ ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಗೈಸ್ ಇವತ್ತೇನಂದ್ರೆ ಪಪ್ಪ ಬರ್ಡೇ ಆಯ್ತು. ಆದ್ರೆ ಪಪ್ಪ ಬರ್ಡೇಗೆ ನಾನೇನು ಇಸ್ಕೊಡಷ್ಟು ಅವಾಗ ಕಾಸಿರ್ಲಿಲ್ಲ ನನ್ನ ಹತ್ರ. ಬಟ್ ನಾನು ನಿಮ್ಮ ಹತ್ರ ಹೇಳಿದ್ದೆ ಆ ವ್ಲಾಗಲ್ಲಿ ಫ್ಯೂಚರಲ್ಲಿ ಏನಾದರೂ ಕಾಸು ಕೊಡಿಕ್ಕಿ ಪಕ್ಕ ಇಸ್ಕೊಡ್ತೀನಿ ಅಂತ. ಆ್ಯಂಡ್ ಆ ಟೈಮ್ ಇವತ್ತು ಬಂದಿದೆ. ಸೊ ಇವಾಗ ನಾನು ಪಪ್ಪಂಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ದೊಡ್ಡದೇನಲ್ಲ, ಬಟ್ ಚಿಕ್ಕದೇ. ನನಗನ್ಸುತ್ತೆ ಪಪ್ಪ ಖುಷಿ ಪಡ್ತಾರೆ ಅಂತ. ಅಯ್ಯೋ ನನಗೆ ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ನನಗೆ ಫುಲ್ ನರ್ವಸ್ ಆಗ್ತಿದೆ. ಆದ್ರೂ ಗೈಸ್ ಅಪ್ಪ ಅಮ್ಮಂಗೆ ಗಿಫ್ಟ್ ಕೊಡಬೇಕು ಅಂತ ಆ ಮೂಮೆಂಟ್ ಇರುತ್ತಲ್ಲ, ಅವ್ರು ನಮ್ಮ ಲೈಫಲ್ಲಿ ಅಷ್ಟೊಂದು ಮಾಡಿರ್ತಾರೆ. ಆದರೆ ನಾವೇನೋ ಒಂದು ಮಾಡ್ತಿದ್ವಿ ಅಂದರೆ ಆ ನರ್ವಸ್ನೆಸ್ ಇರುತ್ತಲ್ಲ, ಅದು ಒಂಥರ ಚಂದ ಫೀಲಿಂಗ್. ಸೊ ಇವಾಗ ಹೋಗ್ಬೇಕು. ಆ್ಯಂಡ್ ಮಮ್ಮಿ ಸುಸ್ತಾಗ್ತಿರುತ್ತೆ. ಆದರೂ ಬರ್ತೀನಿ ಅಂದಿದ್ದಾರೆ ಅಂದರೆ ಎಲ್ಲೋ ಅವ್ರ ಮಗಳಿಗೆ ಕರೆದಿದ್ದಾರೆ ಅನ್ನೋ ಒಂದು ಇದ್ರ ಮೇಲೆ ಬಂದಿರ್ತಾರೆ. ಸೊ ಲೇಟ್ ಮಾಡ್ಸೋದು ಬೇಡ, ಫಸ್ಟ್ ಫಟ್ ಅಂತ ಹೋಗ್ಬೇಕು. ಬನ್ನಿ ಇವಾಗ ಹೊರಡೋಣ. ಆ್ಯಂಡ್ ನಾನು ಹೆಂಗೆ ಕಾಣ್ತಾ ಇದ್ದೀನಿ, ಮುದ್ದೆ ಕಾಣ್ತಾ ಇದ್ದೀನ? ಹಾಂ, ಚಂದ ಕಾಣ್ತಿದ್ರೆ ಫೈನ್, ಚಂದ ಕಾಣ್ತಿಲ್ಲ ಅಂದರೆ ಕಾಂಟ್ ಹೆಲ್ಪ್ ಅಗೇನ್ ಫೈನ್. ಬನ್ನಿ ಈಗ ಹೊರಡೋದ. ರ್ಯಾಪಿಡೋ ಬುಕ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಯಾವುದು ಗಾಡಿನೇ ಇಲ್ಲ ಗೈಸ್, ಹೋಗೋಣ ಅಂದರೆ. ಹಲೋ, ಎಷ್ಟೊತ್ತು ಕಾಯಿಸೋದು? ಏನು ನಿಮ್ಮನ್ನ ಕಾಯ್ಕೊಂಡು ಕುತ್ಕೊಳ್ಳೋದೆ ನನ್ನ ಕೆಲಸ ಅನ್ಕೊಂಬಿಟ್ಟ? ಗೈಸ್ ನಮ್ಮ ಅಮ್ಮನೂ ಬಂದವ್ರೆ. ಶಿವಮ್ಮ ನಮಸ್ಕಾರ ರೀ. ಚಂದ ಇದೆ ಅಲ್ವಾ ಅಜ್ಜಿ? ಅದಿಸ್ಕೊಡು ಒಂದು ಇದು ಚೈನ್. ಹಾಂ ಹಾಂ, ನಿನ್ ಮದ್ವೆಗೆ ಇದೇ ಅಂಗಡಿಲಿ ತಕ್ಕೊಡ್ತೀನಿ. ನಾನೇನೇನು ಕೇಳ್ತೀನೋ ಆ ಒಡವೆ ಎಲ್ಲ ಇಸ್ಕೊಡ್ತೀನಿ. ನಾನು ನಾಳೆನೆ ತಾಳಿ ಕಟ್ಸ್ಕೊಳಕ್ ರೆಡಿ. ಇಸ್ಕೊಡ್ತೀನಿ. ನಾನೇ ತಾಳಿ ಕಟ್ಟಿಸ್ಕೊ ಇಸ್ಕೊಡ್ತೀನಿ. ಸರಿ ಕಣೆ, ನಾನು ಹೇಳಿದ್ರೆ ಮದುವೆ ಆಗ್ಬೇಕು. ನಾನೇನು ಲವ್ ನೀನ್ ಲವ್ ಮಾಡಿದ್ದೆ ಅಂದಿಲ್ಲ. ನಮ್ಮ ಅಜ್ಜಿ ಲವ್ ಮ್ಯಾರೇಜ್ಗೂ ಸಪೋರ್ಟ್ ಮಾಡಲ್ಲ ಗೈಸ್. ಅಮ್ಮ ಇಲ್ಲಿ ನಮ್ಮ ಅಪ್ಪಂಗೋಸ್ಕರ ನೋಡ್ತಿದ್ದೆ. ಯಾವ್ದಾದ್ರು ಸೆಲೆಕ್ಟ್ ಮಾಡಿದೆ ನಮ್ಮ ಮಮ್ಮಿ. ನೋಡ್ತಾನೆ ಇರು ಮಮ್ಮಿ, ಅಟ್ಲೀಸ್ಟ್ ನನ್ಗೆ ನೀನಾದ್ರೂ ಇಸ್ಕೊಡು ಮಮ್ಮಿ. ಇಷ್ಟು ರಿಂಗ್ ಅಲ್ಲಿ ನನಗೆ ಇಷ್ಟ ಆಗಿದ್ ರಿಂಗ್ ಬಂದು ಇದು ನಮ್ಮಮ್ಮಗೆ. ಅಂಡ್ ಇದು ಚೆನ್ನಾಗಿ ಕಾಣ್ತಿದೆ ಅನ್ಸ್ತು. ಹೆಂಗಿದೆ ಮಮ್ಮಿ? ಚೆನ್ನಾಗಿದ್ಯಾ? ಇದು ಇಷ್ಟ ಆಯ್ತಾ ಗೈಸ್? 2 ಗ್ರಾಮ್ ಇದೆ ಅಂತ ಅನ್ಕೊಂಬೇಡಿ, ಅದು 1 ಗ್ರಾಮ್ ಹೆವಿ ರೈಟ್ ಇದೆ ಗೈಸ್. ಇವಾಗ ಎಷ್ಟಿದೆ ಇದು? 14,800 ರೂಪಾಯಿ. ಪಪ್ಪಂಗೆ ನಾವು ಈ ರಿಂಗ್ ನ ಸೆಲೆಕ್ಟ್ ಮಾಡಿದೀವಿ. 10.2 ಗ್ರಾಮ್ಸ್ ಇದೆ ಗೈಸ್. ಸೊ ಇದು ಹಾಕೊಂಡ್ರೆ ಪಪ್ಪಗೆ ರಾಯಲ್ ಆಗಿ ಕಾಣುತ್ತೆ ಅನಿಸ್ತು. ಸೊ ಗೈಸ್ ಇದು ಅಪ್ಪಗಂತ ತಗೊಂಡಿದ್ದು. ಅಪ್ಪಗೆ ಮಾತ್ರ ಕೊಡ್ಸಿ, ಅಮ್ಮಂಗೆ ಕೊಡ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಅನಿಸ್ತು. ಅದಕ್ಕೆ ಇದು ನಮ್ಮ ಅವ್ವಂಗೆ, ಇದು ನಮ್ಮ ಅಪ್ಪಂಗೆ. ತುಂಬ ಚಿಕ್ಕದು, ಇದು ದೊಡ್ಡದು. ಇದು ಯಾಕಂದ್ರೆ ಲಾಸ್ಟ್ ಟೈಮು ನಮ್ಮ ಅಮ್ಮಗೆ ನಾನು ಚೈನ್ ತಕ್ಕೊಟ್ಟಿದ್ದೆ. ಅಲ್ಲ ಸಾರಿ ಗೈಸ್, ನಮ್ಮ ಅಮ್ಮ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ? ಇವಾಗ ಅವ ಹೆಂಗಿತ್ತು ರಿಯಾಕ್ಷನ್? ಇದು ಚೈನ್ ತಕ್ಕೊಟ್ಟಿರ್ಲಿಲ್ವಾ ನಾನು? ಚೈನ್ ಎಲ್ಲ ತಕ್ಕೊಟ್ಟಿದ್ದೆ. ರಿಯಾಕ್ಷನ್ ಮಾತ್ರ ನಮ್ಮಮ್ಮ ಕ್ರೇಜಿ ಕೊಟ್ಟಿತ್ತು. ಇನ್ನು ಚೈನ್ ತಕ್ಕೊಡೋಷ್ಟು ದೊಡ್ಡವಳಾಗಿಲ್ಲ. ಚೈನ್ ತಕ್ಕೊಡೋ ಬರುತ್ತೆ. ಹಾಗೇನು ಅಷ್ಟೆಲ್ಲ ಕೊಡ್ಸೇ ಇಲ್ಲ ಗೈಸ್ ಏನೂ. ಬಟ್ ಆದ್ರೂ ಚಿಕ್ಕದು. ನಾನು ಹಿಂಗೆ ಮೊನ್ನೆ ಚೈನ್ ಇಸ್ಕೊಟ್ಟೆ ತಾನೆ, ಗುಡ್ ಚೈನು. ಯಾವಾಗಮ್ಮ ಕೊಡ್ಸಿಲ್ವಾ ಅಜ್ಜಿ? ಬ್ಲಾಗ್ ಹಣ್ಣು ಯಾಕಂದ್ರೆ ಸುಳ್ಳು ಹೇಳಿ ನೀನ್ ಕೊಡಿಸ್ದಾಗ ಹೂ ಅಂತೀನಿ ನಾನು. ನಮಗೆ ಹೆನ್ಸ್ ಪ್ರೂವ್ ಮಾಡಬೇಕಿತ್ತು. ನಮ್ಮ ಮನೇಲಿ ನಾನು ಮಾಡ್ದಿರೋದನ್ನ ಯಾರು ಹ್ಞೂ ಅಂತ
ಅನ್ನಲ್ಲ, ನಾನು ಮಾಡಾದ್ಮೇಲೆನೆ ಅವ್ರು ಹೂ ಅನ್ನೋದು ಅಂತ ಪ್ರೂವ್ ಮಾಡ್ಬೇಕಿತ್ತು ನಿಮ್ಗೆ. ಅರ್ಥ ಆಯ್ತಾ? ನಾನೇನು ಕೊಡ್ಸಿಲ್ಲ ಗೈಸ್, ಇನ್ನು ಡೋಂಟ್ ವರಿ. ಮಮ್ಮಿ ಡ್ಯಾಡಿಗೆ ಏನ್ ಅನ್ಸ್ಬೋದು ಫಸ್ಟ್ ಟೈಮ್ ಅವ್ರ ಮಕ್ಳೇನೋ ಕೊಡಿಸ್ತಿದ್ರದ? ಒಂಚೂರು ಎಮೋಷನಲ್ ಆಗಿ ಮಾತಾಡಕ್ ಬರಲ್ಲ ಅಲ್ಲ ನಿನ್ಗೆ? ಏನು ಬೇಕಾ ಬಿಟ್ಟು ಹೇಳ್ತೀಯ? ಕೊಡ್ಸ್ಬಿಟ್ಟವಳೆ ಅದಕ್ಕೆ ಖುಷಿ ಆಗ್ಬಿಡುತ್ತಾ? ಹೌದಾ? ನಿನಗೆ ಫಸ್ಟ್ ಕೊಡ್ಸಿ ನಮ್ಮ ಅಪ್ಪಂಗೆ ನೆಕ್ಸ್ಟ್ ಕೊಡಿಸ್ತಾ ಇದೀನಲ್ಲ, ಅಪ್ಪಂಗೆ ಅದಕ್ಕೆ ಬೇಜಾರಾಗಿರುತ್ತಲ್ವಾ? ನನಗಿದ್ದೆ 2 ಡಬಲ್ ಐತಲ್ಲ ಅದು. 4 ಗ್ರಾಮ್ ಇದ್ರೆ ಅದು 6 ಗ್ರಾಮ್ ಐತಲ್ಲ, 6 ಗ್ರಾಮ್ ಅಲ್ಲ ಗೈಸ್. ಆದ್ರೂ ಗೈಸ್ ಈ ಟೈಮಲ್ಲಿ ಗೋಲ್ಡ್ ತಗೊಳ್ಳೋದಿದ್ಯಲ್ಲ, ಅದು ಧೈರ್ಯ ಅಂದ್ರೆ. ಈಗನು ಎಲ್ಲ ನಾನೇ ಹೇಳಿ 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 ಮಾಡಿಸ್ಕೊಳಕ್ಕೆ ನಂಗೂ ಜಿಗುಪ್ಸೆ ಬಂದ್ಬಿಟ್ಟಿದೆ. ಕೊನೆಗೆ ಮದ್ವೆಗೂ ಅಷ್ಟೇ, ನಂಗೆ ಮದ್ವೆ ಮಾಡು ಒಂದ್ ಹುಡ್ಕು ಅಂತ ಹೇಳೋದು. ಅವ್ರೆ ಏನಾದ್ರು ಮಾಡೋಣ ಅನ್ನೋದಿಲ್ಲ. ರೆಡಿ ಮಾಡಿ ನೀನ್ ಮಾಡ್ಬಿಡ್ತಾರಮ್ಮ, ನೀನ್ ಮಾಡ್ತೀನಿ ಅಂದ್ರೆ ಸಾಕು, ಹುಡುಕ್ಬಿಡ್ತಾರೆ ತಿಂಗಳಲ್ಲ ನಿನಗೆ ಬೇಕಾದ್ರೆ. ಅದೇ ಪೀಡೆ ತಗೊಳ್ಕೊ ಅಂತ ಕಳ್ಸ್ಬಿಡಕ್ಕೆ. ಆಗತ್ತ ಅಪ್ಪಂಗ ಸೈಜು? ಗೈಸ್, ಗೋಲ್ಡ್ ಇಸ್ ಗೋಲ್ಡಿಂಗ್, ಪೈಸಾ ಗೋಯಿಂಗ್, ಬಟ್ ಆಲ್ಸೋ ಖುಷಿ ಹ್ಯಾಪನಿಂಗ್. ಹೆಂಗಿದೆ ಗೈಸ್? ಚಂದ ಇದೆಯಲ್ಲ? ಇಯರ್ಲಿ ವೇಟಿಂಗ್ ಅಪ್ಪ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ಬೇಕು. ಖುಷಿ ಪಡ್ತಾರ, ಅಳ್ತಾರ, ಬೇಜಾರಾಗ್ತಾರ ಅಂದ್ರೆ ಖುಷಿಯಿಂದ ಅಳು ಬಂದ್ಬಿಡ್ಬೋದು ಅಲ್ಲ. ನೋಡೋಣ. ಸೊ ಕೊಟ್ಟಾದ್ಮೇಲೆ ಹೆಂಗ್ ರಿಯಾಕ್ಟ್ ಆಗ್ತಾರೆ ಅಂತ ನೋಡೋಣ. ನೀನ್ ನಂಗೆ ಯಾವ್ದಾದ್ರು ಒಂದ್ ಚೈನ್ ಈಸ್ಕೊಡು, ನಾನು ಹತ್ಕೊಂಡ್ಬಿಡ್ತೀನಿ. ಬೇಕಿದ್ರೆ ನಾನು ಇಡೀ ಬ್ಲಾಗ್ ಅಲ್ಲಿ ಹೇಳ್ತೀನಿ, ನಮ್ಮ ಅಜ್ಜಿ ಕೊಡ್ತೀನಿ. ನಾನು ತೋರಿಸಿರೋ ಗಂಡ ಮದುವೆ ಆಗೋ ನಿಂಗೆ ಏನ್ ಬೇಕೋ ಒಡವೆ ನಾನು ಇಸ್ಕೊಡ್ತೀನಿ. ನಮ್ಮ ಅಜ್ಜಿ ತೋರ್ಸಿದ ಹುಡುಗು ನನ್ನ ಮದ್ವೆ ಆಗಲ್ಲ ಗೈಸ್. ಅದಕ್ಕೆ ನಮ್ಮ ಅಜ್ಜಿ ಅಷ್ಟು ಕಾನ್ಫಿಡೆನ್ಸ್ ಇರೋದು. ಚಾಲೆಂಜ್ ನೀನ್ ತೋರ್ಸಿರೋ ಹುಡುಗು ನನ್ನ ಮದ್ವೆ ಆಗಲ್ಲ. ಗೈಸ್, ನಾವು ಬಂದಿರೋದು ಲಿಶಿಕಾ ಗೋಲ್ಡ್ ಜ್ಯುವೆಲರ್ಸ್ಗೆ. ನೀವು ಏನಾದ್ರು ಇಲ್ಲೇ ಹತ್ರ ಇದ್ರೆ ಬಂದು ಒಂದು ವಿಸಿಟ್ ಕೊಡಿ. ಇವಾಗ ನಮ್ಮ ಸಂಪಾದನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಹ್ಯಾಪಿ ಮಮ್ಮಿ. ಒಂಚೂರು ಇಲ್ಲಿ ನೋಡ್ಕೊಂಡು ಹೇಳು. ಅದನ್ನ ಬೇಗ ಬಿಟ್ಟು ಹ್ಯಾಪಿ ಅಂತೀಯ. ಫುಲ್ ಖುಷಿ ಹ್ಯಾಪಿ ಇಡ್ಬೇಕು. ನೀನ್ ಲಾಂಗ್ ಚೈನ್ ತಗೊಂಡಾಗ ಅವಾಗ ಹೇಳ ನಡಿ. 2 ಲಕ್ಷಕ್ಕೆ ತಗೊಂಡು ಕೊಡ್ಸೋಣ ಗೈಸ್, ಅದು ಟೈಮ್ ಬರ್ಲಿ ಗೈಸ್. ಇವಾಗ ಅಜ್ಜಿ ಮತ್ತೆ ಅಮ್ಮ ನಾವೆಲ್ಲ ಒಂಚೂರು ಮುಂದೆ ಹೋಗ್ತೀವಿ, ಯಾಕಂದ್ರೆ ಅಪ್ಪನ್ ಕರ್ತಿದೀವಿ ಬಾಯ್ ಮಾಡು ಅಂತ. ಅಪ್ಪ ಎಲ್ಲೋಗಿದ್ರಿ ಅಂತ ಕೇಳಿದ್ರೆ ಏನ್ ಹೇಳೋದಮ್ಮ? ಅಂದ್ರೆ ಎಲ್ಲೋಗಿದ್ವಿ ಅಂತ ಆರಾಮಾಗಿ ಗೊತ್ತಾಗುತ್ತೆ. ಸರ್ಗಲ್ ಮುಚ್ಕೋ ಸರ್ಗಲ್ ಮುಚ್ಕೋ ಸರ್ಗಲ್ಲಿ ಎಲ್ಲೋಗಿದ್ರಿ ಅಂತಂದ್ರೆ ಎಲ್ಲೋ ಬಂದು ಎಲ್ಲ ಆಚೆ ಹೋಗಿದ್ರು ಅಂತ ಹೇಳ. ನಾನ್ ಬಂದಿದ್ದೀನಿ ಅಂದ್ರೆ ಎಲ್ಲೋಗಿದ್ದೀನಿ ಅಂತ ಕೇಳಲ್ಲ ಮಮ್ಮಿ. ಹೇಳುತ್ತೆ ಮತ್ತೆ ಎಲ್ಲೋಗಿದ್ರಿ ಅಂದ್ರೆ ಏನು ಒಂದು ನಿಂದು ಐಬ್ರೋ ಮಾಡ್ಸಕ್ಕೆಲ್ಲ ಹೋಗಿದ್ದೆ ಅಂತ ಹೇಳಿ. ಐಬ್ರೋ ಮಾಡ್ಸಕ್ ಇಲ್ಲ ಅಜ್ಜಿ, ಇಬ್ರು ಕರ್ಕೊಂಡು ಹೋಗ್ತೀನ ನಾನು. ಮೇಕಪ್ ಮಾಡ್ಸಕ್ ಕರ್ಕೊಂಡು ಹೋಗಿ ಬಟ್ಟೆ ತರಕ್ ಹೋಗಿದ್ವಿ. ಈಸಿ ಹಿಂಗ ಅನ್ನಷ್ಟು ನಂಬೋದಂದ್ರೆ ಅದೊಂದೇ. ಓಕೆ ಕಮಾನ್ ಡನ್. ಡ್ಯಾಡಿ, ನಿನ್ ಬರ್ಡೇಗೆ ನಾನೇನು ಇಸ್ಕೊಟ್ಟಿಲ್ಲ ತಾನೆ? ಅದೇ ಹೇಳ್ದಲ್ಲ, ಯಾವಾಗ ನಾನು ಇಟ್ಟ ಮನೆಗೆ ಇಸ್ಕೊಟ್ಟು ನಡಿ ಇಲ್ಲ ಅಂತ ಹೇಳಿದಲ್ಲ. ಹಾ, ಸೊ ಇವಾಗ ನಿಂಗೇನ್ ಇಷ್ಟ ಡ್ಯಾಡಿ? ನನಗೆ ಏನ್ ಮೇಲೆ ಇಷ್ಟ ಇಲ್ಲ. ಅಲ್ಲ ರೆಡಿ, ಇವಾಗ ನಾನೇನಾದ್ರೂ ಈಸ್ಕೊಟ್ರೆ ನೀನ್ ಖುಷಿ ಪಡೋಬಹುದು ಅನ್ನೋ ಅಂತದ್ ಯಾವ್ದಾದ್ರು ಇದೆಯಾ? ನನ್ನ ಮಕ್ಳಿಗೆ 4 ಸಾಕೆಟ್ ಇಟ್ಕೊಟ್ಟು ಅಪ್ಪ ಅಮ್ಮರಿಗೆ ಖುಷಿ ಆಗೇ ಆಗುತ್ತಪ್ಪ. ಇದೇ ಬೇಕಾದ ಕೇಳಕ್ಕಾಗ್ತದ ಮಕ್ಕಳನ್ನ. ನಮ್ಮ ಅಪ್ಪ ಬೇಕರಿಯಿಂದ ತಿಂಡಿ ತರಕ್ಕೆ ಅಮ್ಮನ್ ಕರಿತಿತ್ತು, ಆದ್ರೆ ನಮ್ಮಮ್ಮ ಯಾವ ಪಾಟಿಗೆ ಟ್ರಿಗರ್ ಆದ್ರೂ ನೋಡಿ. ಬಾ, ನಾನು ಏನ ದಿನಗಿದೆ ನೀನು ಹೋಗಿ ನಮ್ಮ ಮಕ್ಳಿಗೆ ತಗೊಂಡೋಗಿ ಕೇಳ್ಬೇಕು. ನಮ್ಮಮ್ಮ ಚೆನ್ನಾಗಿರಲ್ಲ, ಅವತ್ತೊಂದಿನ ಚೆನ್ನಾಗಿತ್ತು, ಇವಾಗ ಹೆಂಗೈತ ಗೊತ್ತಿಲ್ಲ, ಹೋಗಿ ತಗೊಂಬೋಗು. ಸರಿ ಬಾ ಹೋಗ್ಲಿ. ಇಷ್ಟು ನೆನ್ಸ್ಕೊಳ ಕರ್ಮಕ್ ಬಂತಲ್ಲ ರೀ ನನ್ಗೆ. ನೀನ್ 10 ತಗೊಂಬೇಡ, 10 ಕಡಿನ ಸುಮ್ನೆ ಹಿಂಸೆ ಮಾಡ್ತೀಯ ಹಂಗೆ. ಅದು ಹೋಗಿ ತಗೊಂಬರೋದಕ್ಕೆ ಬಾಬಾ ಅನ್ಕೊಂಡು ಬಾ ಹೇಳ್ತೀನಿ. ನನಗೇನ್ ಬೇಕು ನಿತ್ಯ ಕರಿ, ನಿನ್ಗೇನ್ ಅಲ್ಲೇನ್ ತಗೊಂಬರ್ಬೋದು, ಏನು ಚೆನ್ನಾಗಿರಲ್ಲ. ಅವ್ 3 ಎತ್ಕೊಂಬ ಸಾಕು, 3 ಪೀಸ್ ಅವ್ರಿಗೆ ಅಂತಂದ್ರೆ ಏನೋ ಅಪ್ಪ ನಿಮ್ ಜೊತೆ ತಗೋಬೇಕು ಅಂತ. ಹೋಗು ನೀನ್, ಹೋಗಿ ನೀವು ಅಪ್ಪನ ಜೊತೆ. ಯಾಕೆ ಒಳ್ಳೆ ಬೌ ಸುಮ್ನೆ ಮನೆಗೆ ಹೋಗ್ಬೇಕಂದ್ರೆ ಸುಮ್ನೆ ನಾನು ಯಾವತ್ತು ನಾನು ಬೇಗ ಮನೆಗೆ ಹೋಗ್ಬೇಕು ಅಂತೀನಿ, ಯಾವತ್ತು ಕರ್ಕೊಂಡು ಹೋಗಲ್ಲ ನೀವು. ಯಾವತ್ ಬೇಗ ಮನೆಗ್ ಬಂದಿದ್ಯಾ ಅಂತ ನೀಡಿ ಬಿಲ್ಡಪ್. ಸುಮ್ನೆ ಹೋಗ್ತೀರಾ ಸಾಯಂಕಾಲ ಮಾಡ್ತೀರ, ನನ್ಗೆ ಅಷ್ಟೇ ಸಾಯಂಕಾಲ ಅಷ್ಟೊತ್ತಿಗೆ ಮೂಡ ಹೋಗತ್ ನಾನು ಸುಮ್ಮನೆ ಆಗ್ತೀನಿ ಅಂತ. ಮನೆ ಕೆಲಸ ಮಾಡಕ್ ಹೋಗ್ತೀನಿ, ನೀವಂತೂ ಮಾಡೋದಿಲ್ಲ. ನಿಂಗ್ ಮನೆ ಕೆಲ್ಸ ನೋಡ್ಬೇಕಾ ಮಗ್ಳು ಬೇಕಾ? 2ರಲ್ಲಿ 1 ಡಿಸೈಡ್ ಆಗು. ಮನೆ ಕಳ್ಸ್ಕೊಳ್ಬೇಕು. ನಮಗ್ ಮನೆ ಕೆಲಸ ಮಾಡ್ಕೊಟ್ರೆ ಸಾಕು. ಆಸ್ತಿ ಪಾಸ್ತಿ ಕ್ಯಾಸ್ಟು ಕಾಂದ ನೀವೆಲ್ಲ ಏನ್ ಬೇಡ, ಮನೆ ಕೆಲಸ ಮಾಡ್ಕೊಟ್ರೆ ಸಾಕು ಅಂತ ಕ್ಯಾಟಗರಿ. ಮಾಡೋರ್ ತಾನೇ ಗೊತ್ತಾಗೋದು ಮನೆ ಕೆಲಸ ಅಂದ್ರೆ ಏನ್ ಹಿಂಗಿರ್ತೈತೆ ಅಂತ ಹೇಳ್ಬಿಟ್ಟು. ಬಿದ್ದಿದ್ರಿಗೆ ಏನ್ ಗೊತ್ತಾಗುತ್ತೆ? ಕಸ ಗುಡಿಸ್ತಿಲ್ಲ, ನೆಲ ಒರೆಸ್ತಿಲ್ಲ. ನೀನ್ ಹೇಳ್ತೀಯ ನಾನು ಇದೆಲ್ಲ ಮಾಡೋದು ಎಷ್ಟು ಕಷ್ಟ ಐತೆ ಗೊತ್ತಾ ನನ್ಗೆ, ಹಂಗೊತ್ತ ಹಿಂಗೊತ್ತ ಅಂತ ಹೇಳ್ತೀಯ. ನಮಗೂ ಅಷ್ಟೇ, ನಮ್ ಕಷ್ಟ ನಾವ್ ಹೇಳ್ಕೊಂಡ್ ಹಂಗೆ. ಮನೆ ಕೆಲಸ ಮಾಡಿ ನಮ್ ಕಷ್ಟ ನಮಗ್ ಗೊತ್ತು ಹೆಂಗಿರ್ತೈತೆ ಅಂತ.
ಇವ್ರಿಬ್ರು ನನ್ಗೆ ಹಿಡ್ಕೊಂಡ್ ಬೈತಾವ್ರೆ ಗೈಸ್ ಅಷ್ಟೇ ವಿಷಯ ಪೀಸ್ ಬೈ ಇವಾಗ ನಾನು ಏನು ಮಾಡ್ತೀನಿ ಗೊತ್ತಾ, ಕಾರ್ ಓಡಿಸ್ತೀನಿ. ಅಮ್ಮ ಅಜ್ಜಿ ರಿಯಾಕ್ಷನ್ ನೋಡಿ. ನಿಮ್ಮ ಅಪ್ಪ ಒಂದ್ ಮಂಗ್ಳು ತಗೊಂಬತ್ತದ ಅಲ್ಲಿ ಏನ್ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ರು. ಸಂಜೆ ಮೇನ್ ಹೈವೇನೆ ಇದೇ ನಿಮ್ ಗಾಡಿ ಬರ್ಲಿ ನಿಮ್ಮ ಅಪ್ಪ ಬರ್ಲಿ ಇರೋ ಸಂಜೆ ಮಾರಾಟಕ್ಕೆ ಹಂಗೆ ಓಡಿಸ್ಕೊಂಡು ಹೋಗಿ ಅಂತ ಬಾಮ ಓಡಿಸ್ತೀನಿ. ಡ್ಯಾಡಿ ಬರ್ಲಿ ಇರೋ ನೋಡ ಅಪ್ಪ ಓಡ್ ಬರ್ತದ ಇರ್ಮ. ಓಡ್ ಬರಲ್ಲ ಗಾಡಿ ಹೈವೇಗಳು ಗಾಡಿಗಳು ಬರ್ತಾವೆ ಈ ಕಡೆಯಿಂದ ಅಲ್ಲಿ. ಸ್ವಲ್ಪ ಧೈರ್ಯ ಕುಂತ್ಕೊಂತೀವಿ ಅವಾಗ. ಇನ್ನ ನಿಮ್ ಮೂವರ್ಗು ಮದುವೆ ಮಾಡ್ಬೇಕೆ ನಮ್ಮ ಮನೆಯಿಂದ ಓಡಿಸ್ಬೇಕು. ಬೈಕ್ಗಳು ಓಡ್ಸಕ್ಕಂತ ತಗೊಂತಾರೆ, ಜುರ್ ಅಂತ ಶೋಕಿ ಮಾಡ್ಬೇಕಂತಾನೆ ತಗೊಂತಾರೆ. ಇವಾಗ ಕೇಳ್ಬೋದು ನೀವು ಏನ್ ನೀನ್ ಕೊಡ್ಸ್ದ ಅಂತ. ಇಲ್ಲ, ನಾನು ಹುಡ್ಗ ಕೊಟ್ಟಿದ್ರೆ ನಾನು ಶೋಕಿ ಮಾಡ್ಬೋದು. ನಿಜ ಗಾಡಿಗಳೆಲ್ಲ ಹಾಕಿ ನಿಜ ಶಬ್ದ ಮಾಲಿನ್ಯ ಮಾಡ್ತಾವ್ರೆ. ಇವಳೇನು ಸ್ಟಾರ್ಟೇ ಮಾಡಿದ್ಲು. ಚಿಕನ ಗಾಡಿ ಬಂತೀರೇ ಪಾಪ ಎದುರ್ಕೊಂಡೇ ಇಲ್ಲ ಗೈಸ್. ಒಂಚೂರು ಎದ್ರಿಕೆ ಬೇಡ ಲೈಫಲ್ಲಿ. ಮಗಳು ಗಾಡಿ ಓಡಿಸ್ತವಳೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಐ ಆಮ್ ಪ್ರೋ ರೈಡರ್. ಸ್ಟಾರ್ಟಿಂಗ್ ಟ್ರಬಲ್ ಮಾಡ್ತಾಳಂತ ಕಾರ್ ಒಂದ್ ಹೋಗ್ಬಿಡ್ಲಿ. ಇವತ್ತೆಲ್ಲ ಓದ್ತೀರಾ ನೀವು ಈ ತರ ಮಾತ್ರ ಡೇಂಜ್. ಮೊದಲ ಮಳೆಯಂತೆ ಎದೆಗೆ ಏನಾಯ್ತು ಗೊತ್ತಾ, ನನ್ ಗಾಡಿ ಓಡಿಸ್ತಿದ್ದೆ ಗೈಸ್, ಸಡನ್ ಆಗಿ ಮರಿ ಹೋಗ್ತಾಳೆ. ನಾವೇ ಕುತ್ಕೊಂಡು ಜೀವದಲ್ಲಿ ಜೀವ. ಅದೇ ಹೋಗಿ ಹೋಗಿ ಅಂದ್ರೆ ಮೋರಿಗೆ ಹೋಗ್ತಾಳೆ ಹಂಗೇನೆ. ಗೈಸ್ ನನ್ ಮೋರಿಗೆ ಹೋಗಿಲ್ಲ ಗೈಸ್. ಇವರು ನಾನು ಹಿಂಗ್ ಟರ್ನ್ ತಗೊಂಡು ಈ ಕಡೆಯಿಂದ ಹೋಗೋಣ ಅಂತ ಲೆಫ್ಟ್ ಟರ್ನ್ ತಗೊಂಡೆ ಗೈಸ್. ನೋಡ್ರಿ ಓವರ್ ಚಮಕ್ ಕೊಟ್ಕೊಂಡು ಅವಾಗ್ಲಿಂದ ನನ್ನ ಆಡ್ಕೊಂತವ್ರೆ. ಗಾಡಿ ತಿರ್ಗಿಸ್ತಾರೆ ಇದು ಗಾಡಿ ಹಿಂಗ ಹೋಗೋದು ಟರ್ನಿಂಗ್ ಇದು. ನಾನು ಹಿಂಗೆ ಹೋಗೋದು ಗೈಸ್. ನಮ್ಮ ಅಪ್ಪ ಹೇಳಿದ್ರು ಮೋರಿಗೆ ಬಿಟ್ಬಿಟ್ಟಿದ್ಯಾ ಅಲ್ಲಿ. ನಾನು ನೋಡ್ದೆ ಗೈಸ್, ನಾನು ಮೋರಿಗೆ ಬಿಟ್ಟೇ ಇಲ್ಲ ಗೈಸ್ ಗಾಡಿನ. ಸುಮ್ನೆ ಕಿರ್ಚ್ತಾರೆ ಹಂಗೇನೆ. ನಾನು ಹಿಂಗಾದ್ರೆ ಹೆಂಗೆ? ನನ್ ಧೈರ್ಯ ಇರ್ಬೇಕು. ನನ್ ಧೈರ್ಯದಲ್ಲಿ ಅಯ್ಯೋ ನಮ್ಮ ಅಪ್ಪ, ನಾನು ಅರ್ಧ ಗಾಡಿ ಕಲಿಯಲ್ಲ ಅಂದ್ರೆ ಅದ್ ನಮ್ಮ ಅಪ್ಪ ಇಂದಾನೆ. ಜೊರ್ರು ಅಂತ ಬಂದು ಕೈ ಇಲ್ದಿರ ನಾನು ಇರೋದಕ್ಕೆ ತಲೆನೋವು ಬಂತ ನಿಂಗೆ? ಟೈಮಿಂಗ್ಸ್ ನಾನು ಕರ್ಕೊಂಬಂದ್ ಮನೆಗೆ ಬಿಡೋದಿಲ್ಲ ನೀವು. ನಿಂದ 9 to 5 ಜಾಬ್ ಏನ್ ನಿಂದು? ಅವ್ರಿಗೂ ಇಷ್ಟೊಂದು ಟೆನ್ಷನ್ ಕೊಡಲ್ಲ, ಅಷ್ಟು ಟೆನ್ಷನ್ ಕೊಡ್ತೀನಿ ನಾವು. ಆಯ್ತು ನಡಿ. ನೀನೇನೇ ಇಲ್ದೆ ಪುಟ್ಟ ನಿನಗೇನು ಪುಟ್ಟ ಅನ್ಬೇಡ. ಅವಾಗ ಗಾಡಿ ಅಲ್ಲಿ ನಿಲ್ಸಿದಕ್ಕೆ ಅಂತ ಬೈದಿದ್ದು, ಇವಾಗ ಪುಟ್ಟ ಅದಿಲ್ಲ. ನೀನೇ ಇಟ್ಕೊಂಡು ಪುಟ್ಟನ್ನ. ರಾಣಿ ಕಲಿಗೆ ಊಟ ಬಿಟ್ಟಿದ್ದೆ ಗೈಸ್. ಲಾರಿ ಕೆಳಗಡೆ ಹೋಗಿಲ್ಲ ಗೈಸ್. ಅವ್ನ ಯಾವನೋ ಡಬ್ಬ ನನ್ ಮಗ ಲಾರಿ ಹಿಂಗ್ ಬರ್ತಿದೆ. 2 ವೀಲರ್ ಅವನು ಸುಮ್ನೆ ಇರ್ಬೇಕು ತಾನೆ. ಪುಡ್ರ ಅಂತ ಬಂದ್ಬಿಟ್ಟು ಅವನೇ ಸೈಡ್ ಅಲ್ಲಿ. ನಾನ್ ಕಾರ್ ಓಡಿಸ್ತಾ ಇದ್ದೀನಿ ಧೈರ್ಯ ಮಾಡ್ಕೊಂಡು. ನಾನ್ ಗಾಡಿ ನಿಲ್ಸ್ಬಿಟ್ಟು ಹಿಂಗ್ ಸುಮ್ ಕೂತ್ಕೊಂಡು. ಅಯ್ಯೋ ಅಯ್ಯೋ, ಹೈವೇನಲ್ಲಿ ಓಡಿಸ್ಬಿಡ್ಬೋದು ಗೈಸ್. ಈ ಚಿಕ್ಕ ಸೊಂದೆ ಪಂದಿಯಲ್ಲಿ ಓಡಿಸೋದೇ ಇರೋದು. ಗಾಡಿ ಕೊರು ಗೈಸ್ ಹೈವೇನಲ್ಲಿ ಮಾತ್ರ ಅಲ್ಲ, ಇವತ್ತು ಸೊಂದಿ ಪಂದಿನೆಲ್ಲ ಓಡಿಸ್ಕೊಂಡ್ ಬಂದಿದ್ದೆ. ಯಾಕೆ ಓಡಿಸಿಲ್ವಾ? ಇಲ್ಲಿ ಮಾತ್ರ ತಗೊಂಡಿದ್ ನೀವು. ಎಲ್ಲ ತಗೊಂಡು ಅಲ್ಲಿ ಬೇರೆ ಇರ್ಬೇಕ ನಾನು ಓಡಿಸ್ತೀನಿ ಅಂತ. ಇವರೆಲ್ಲ ನಂಗೆ ಹಿಂಸೆ ಕೊಡ್ತಾರೆ. ಇದಾಕ್ಪ ಅಲ್ಲೆಲ್ಲ ಸೈಕಲ್ ಕಲಿಯೋದು, ನೀನು ಕಾರ್ ಕಲಿಯೋದು, ಎರಡು ಒಂದೇ. ಸೈಕಲ್ ಕೊಡ್ತಾವ್ರೆ ಪಾಪ ಅವರಮ್ಮ ಸಿರಿಗೆ. ಏಯ್ ನೆಟ್ಟಿಗೆ ಸೈಕಲ್ ಕಲಿಯಕ್ ಬರಲ್ಲ. ನೀನ್ ರೋಡಲ್ಲೆಲ್ಲ ಮಾಡ್ಬೇಡಪ್ಪ ಆಯ್ತು, ನೀವು ಮಾಡಿ. ಯಾವ್ದೋ ಒಂದ್ ಸ್ಪ್ಲಿಟ್ ಕಲ್ತ್ಬಿಟ್ಟವಳೆ ಅನ್ಬಿಟ್ಟು ಯಾವಾಗ ನೋಡಿದ್ರು ನನ್ನನ್ನ ಡಿಗ್ರೇಡ್ ಮಾಡ್ತಾಳೆ ಗೈಸ್. ನಮಗೆ ಶೂಟ್ ನೆಪದಲ್ಲಿ ಫುಲ್ ಇರಿಟೇಟ್ ಮಾಡ್ಬಿಟ್ಟಿದ್ವಿ. ಹೆಂಗಿದೆ ಅಂತ ನೋಡಿ, ಸಖತ್ ಕ್ರೇಜ್ ಆಗಿದೆ. ಎಕ್ಸಾಮ್ ಮೇಲೆ ಏನೋ ಫೇಲ್ ಆದ್ರೆ ನಾನು ನಿನ್ನ ಅಮ್ಮ ಅನ್ನೋದು ಮರ್ತೋಗು. ನಿನ್ ಕನ್ನಡ ಬರಲ್ವಾ? ನೀನ್ ಏನಾದ್ರೂ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ನಾನು ನಿನ್ನ ಅಮ್ಮ ಅಂತ ಮರ್ತೋಗು. ಇವಾಗ ಹೇಳಿದ್ನಲ್ಲ ಅದನ್ನ ಫುಲ್ ಹೇಳ್ಬಿಡು ಒಂದೇ ಸರಿ. ಆಮೇಲೆ ಈ ಸಲ ಫೇಲ್ ಕರೆಕ್ಟ್ ಆಗಿ ಬಂದಾಗ ನೀವ್ ಹಿಡ್ಕೊಳ್ಳೋದಿಲ್ಲ. ನಾನು ನಿಮ್ಮ ಅಮ್ಮ ಅನ್ನೋದನ್ನ ಮರ್ತೋಗು. ಇಲ್ಲ ನೆಟ್ಟಿಗೆ ಬಂದಿಲ್ಲ. ಕೋಪ ಬರುತ್ತೆ. 3, 2, 1 ಈ ಸ್ಟಾರ್ಟ್. ಸಲ ಎಕ್ಸಾಮ್ ಅಲ್ಲಿ ನೀನ್ ಫೇಲ್ ಆದ್ರೆ ನಾನು ನಿಮ್ಮ ಅಮ್ಮ ಅನ್ನೋದನ್ನ ಮರ್ತೋಗೆ. ಈ ಸಲ ಎಕ್ಸಾಮ್ ಅಲ್ಲೇ ಏನಾರು ಫಾಲ್ಸ. ನಾನು ಹೋಗಿ ಮಲ್ಕೊಂತೀನಿ ನೋಡಿ, ಹೇಳ್ತಾ ಇದೀನಿ ನನ್ನ ಹತ್ರ. 3, 2, 1 ಸ್ಟಾರ್ಟ್. ಈ ಸಲ ಏನಾದ್ರು ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ನಾನು ನಿಮ್ಮ ಅಮ್ಮ ಅನ್ನೋದನ್ನ ಮರ್ತ್ಬಿಡೆ. ಅದೊಳ್ಳೆ ಮಗ್ಗ ಪಡ್ದಂಗ ಇತ್ತು. ಕೋಪದಲ್ಲಿ ಹೇಳ್ಬಿಟ್ಟು ಹೋಗ್ಬಾ ಒಂದೇ ಸರಿ. ಹೇಳ್ತಾ ಇದೀನಿ, ಮುಚ್ಕೊಂಡ್ ಕುತ್ಕೋ. 3, 2, 1 ಸ್ಟಾರ್ಟ್.
ಕರೆಕ್ಟಾಗಿ ಬಂದಾಗ ಹಿಡ್ಕೊಬೇಕತ್ತೀನಿ ಅವತಾರ ಮಾಡ್ತಿದ್ದಿ ಎಮ್ಮೆ ಕೊಂಡು ಮುಂಡಿದ್ದೀನಿ ನನಗೆ ಕರೆಕ್ಟಾಗಿ ಬಂದಿದ್ಯಾ ಬೇವರ್ಸಿ ನೋಡೋ ಹೆಂಗ ಅವತಾರ ಮಾಡ್ತಾವ ಅಂತ ಏ ಲಕ್ಷ್ಮ ಬಾಯ್ಲಿ ಹೋಗಲಿ ಲಕ್ಷ್ಮ ನಗಲ್ಲ ಬಾಮ ಲಕ್ಷ್ಮ ಬಾ ಲಕ್ಷ್ಮ ಇರ್ಲಿ ಐ ಲವ್ ಯು ಲಕ್ಷ್ಮ ನಮ್ ಲಕ್ಷ್ಮ ಏನ್ ಆಕ್ಟಿಂಗ್ ಅಂತೀರಾ ನಾಟ್ಯ ಇದೆಯಾ ಹಿಡ್ಕೊಳ ಮಾಡು 3 2 1 ಸ್ಟಾರ್ಟ್ ಹಿಂಗ್ ಮಾಡೋದು ನಿದ್ದೆ ಮಾಡೋದಕ್ಕೆ ಆಮೇಲೆ ಸಾಯಿಸ್ತಿಯಲ್ಲೇ ಮಾಡು ಅಂತ ಹೇಳ್ಬಿಟ್ಟು ಪಾದ ಹಾ ಪುಣ್ಯ ಪಾದ ಹೇಳು 3 2 1 ಸ್ಟಾರ್ಟ್ ಆಗಿತ್ತು ಇವತ್ತಿನ ವಿಡಿಯೋ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಪಪ್ಪಗೆ ರಿಂಗ್ ಕೊಟ್ಟಿಲ್ಲ ಆ ರಿಂಗ್ ಕೊಡೋಕ್ಕೆ ಪಪ್ಪ ಎಲ್ಲ ಹೊರಗಡೆ ಹೋಗ್ಬಿಟ್ರು ಸೊ ನಮ್ಮನ್ನು ಇಲ್ಲಿ ಡ್ರಾಪ್ ಮಾಡಿ ಅದಕ್ಕೋಸ್ಕರ ಕೊಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಪ್ಪಗೆ ರಿಂಗ್ ಕೊಟ್ಟು ಅವ್ರು ಹಿಂಗೆಲ್ಲ ಸರ್ಪ್ರೈಸ್ ಆಗ್ತಾರೆ ಅನ್ನೋದನ್ನು ನೋಡ್ತೀರಾ ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಏನು ಮಾಡ್ತಿದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟು ಲಾಸ್ಟ್ ಸಮಾಧಾನ ಹಾಂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬಿಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬಿಡಿ ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಗೈಸ್ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಸೊ ದ್ಯಾಟ್ ಇನ್ನೂ ಹೆಚ್ಚಿನ ವ್ಲಾಗ್ಸ್ ಮಾಡೋಕ್ಕೆ ಒಂದು ಎನರ್ಜಿ ಅನ್ನೋದು ಸಿಗುತ್ತೆ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಲ್ಲ ಫಾಲೋವರ್ಸ್ ಇಸ್ ಮೈ ಸೀಕ್ರೆಟ್ ಆಫ್ ಎನರ್ಜಿ ಸೊ ಫಾಲೋವರ್ಸ್ ಇಸ್ ಮೈ ಸೀಕ್ರೆಟ್ ಆಫ್ ಎನರ್ಜಿ ಓಕೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಕುಟುಂಬಕ್ಕೆ ಜಾಯ್ನ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಬಾಯ್ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗುವ